ಈ ಕೆಳಗಿನಲ್ಲಿ ಯಾವುದು ಪ್ರಪಂಚದ ಅತ್ಯಂತ ಕಿರಿದಾದ ಜಲಸಂಧಿಯಾಗಿದೆ? ಜಗತ್ತಿನ ಅತ್ಯಂತ ಕಿರಿದಾದ ಜಲಸಂಧಿ ಟಾರ್ಟಾರ್ ಜಲಸಂಧಿ, ಬಾಬ್ ಎಲ್ ಮಂಡೇಬ್ ಜಲಸಂಧಿ, ಡಾರ್ಡ್ನೆಲ್ಲಸ್ ಜಲಸಂಧಿ, ಕೋವಾಕ್ಸ್ ಜಲಸಂಧಿ. ಜಗತ್ತಿನ ಅತ್ಯಂತ ಕಿರಿದಾದ ಜಲಸಂಧಿ ಯಾವುದು? ಪ್ರಪಂಚದ ಅತ್ಯಂತ ಕಿರಿದಾದ ಜಲಸಂಧಿ ಯಾವುದು ಅಂತ ಕೇಳ್ತಾನೆ. ಟಾರ್ಟಾರ್ ಜಲಸಂಧಿ ನೋಡಿ, ಟಾರ್ಟಾರ್ ಜಲಸಂಧಿ. ಈ ಟಾರ್ಟಾರ್ ಜಲಸಂಧಿ ಎಲ್ಲಿದೆ? ಇದು ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಏಷ್ಯಾದ ಮುಖ್ಯವಾಗಿರುವಂತ ಜಲಸಂಧಿ, ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುವಂತ ಜಲಸಂಧಿಯಾಗಿದೆ ಟಾರ್ಟಾರ್ ಜಲಸಂಧಿ. ಟಾರ್ಟಾರ್ ಜಲಸಂಧಿ ಇದು ವಿಶೇಷವಾಗಿರುವಂತ ಜಲಸಂಧಿಯಾಗಿದ್ದು ರಷ್ಯಾ ದೇಶ ಮತ್ತು ಸಕುಲಿನ್ ಅನ್ನುವಂತ ರಾಷ್ಟ್ರಗಳ ಮಧ್ಯದಲ್ಲಿ ಕಂಡು ಬರುತ್ತದೆ. ರಷ್ಯಾ ದ್ವೀಪ ಮತ್ತು ಸಕಲಿನ್ ಅನ್ನು ಮುಖ್ಯವಾಗಿ ಬೇರ್ಪಡಿಸುವಂತ ಒಂದು ಪ್ರಮುಖವಾದ ಜಲಸಂಧಿ ಯಾವುದಂದ್ರೆ ಅದು ಟಾರ್ಟಾರ್ ಜಲಸಂಧಿ. ಈ ಟಾರ್ಟಾರ್ ಜಲಸಂಧಿ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುವಂತ ಜಲಸಂಧಿಯಾಗಿದೆ. ನಿಮ್ಗೆ ಸಾಕಷ್ಟು ಬಾರಿ ನಾ ಜಲಸಂಧಿ ಬಗ್ಗೆ ಹೇಳಿದ್ದೇನೆ. ಮೆಡಿಟೇಜ್ ಡೋಪಾಮು, ಜೋಬಾಕು ತೈಬೆ, ಜೋಬಾಕು ತೈಬೇತಾ, ಮೆಡಿಟೇಜ್ ಡೋಪಾಮು, ಜೋಬಾಕು ತೈಬೇತಾ, ಮೆಗಲನ್ ಜಲಸಂಧಿ, ಡೇವಿಡ್ ಜಲಸಂಧಿ, ಡೆನ್ಮಾರ್ಕ್ ಜಲಸಂಧಿ, ಜಿಬ್ರಾಲ್ಟರ್ ಜಲಸಂಧಿ, ಡೋಹರ್ ಜಲಸಂಧಿ, ಪಾಕ್ ಜಲಸಂಧಿ, ಮಲಕ್ಕ ಜಲಸಂಧಿ, ಜೋಹರ್ ಜಲಸಂಧಿ, ಬಾಸ್ ಜಲಸಂಧಿ, ಕುಕ್ ಜಲಸಂಧಿ, ತೈವಾನ್ ಜಲಸಂಧಿ, ಬೇರಿಂಗ್ ಜಲಸಂಧಿ, ತಾಸ್ಮೇನಿಯಾ ಜಲಸಂಧಿ. ಇವು ಜಗತ್ತಿನ ಅತ್ಯಂತ ಪ್ರಧಾನವಾಗಿರುವಂತಹ ಜಲಸಂಧಿಗಳು. ಇವು ಮೇಘಲನ್ ಜಲಸಂಧಿ, ಡೇವಿಡ್ ಜಲಸಂಧಿ, ಡೆನ್ಮಾರ್ಕ್ ಜಲಸಂಧಿ, ಜಿಬ್ರಾಲ್ಟರ್ ಜಲಸಂಧಿ, ಡೋಹರ್ ಜಲಸಂಧಿ, ಪಾಕ್ ಜಲಸಂಧಿ, ಮಲಕ್ಕ ಜಲಸಂಧಿ, ಜೋಹರ್ ಜಲಸಂಧಿ, ಬಾಕ್ಸ್ ಜಲಸಂಧಿ, ಕುಕ್ ಜಲಸಂಧಿ, ತೈವಾನ್ ಜಲಸಂಧಿ, ಬೇರಿಂಗ್ ಜಲಸಂಧಿ, ತಾಸ್ಮೇನಿಯಾ ಜಲಸಂಧಿ. ಮೆಡಿಟೇಜ್ ಡೋಪಾಮು, ಜೋಬಾಕು ತೈಬೇತಾ. ಹಾಗಾದ್ರೆ ಪ್ರಪಂಚದ ಅತ್ಯಂತ ದೊಡ್ಡ ಜಲಸಂಧಿ ಯಾವುದು? ಜಗತ್ತಿನ ಅತ್ಯಂತ ದೊಡ್ಡ ಜಲಸಂಧಿ, ಪ್ರಪಂಚದ ಅತ್ಯಂತ ದೊಡ್ಡ ಜಲಸಂಧಿ ಅಂದ್ರೆ ಡೇವಿಡ್ ಜಲಸಂಧಿ ನೋಡಿ. ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಜಲಸಂಧಿ ಅಂದ್ರೆ ಡೇವಿಡ್ ಜಲಸಂಧಿ. ಅತ್ಯಂತ ಉದ್ದವಾದ ಜಲಸಂಧಿ ಅಂದ್ರೆ ಮಲಕ್ಕ ಜಲಸಂಧಿ. ಮಲಕ್ಕ ಜಲಸಂಧಿ ಅತ್ಯಂತ ಉದ್ದವಾದ ಜಲಸಂಧಿ. ಯಾವ ಜಲಸಂಧಿಯನ್ನ ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ ಎನ್ನುವರು? ಯಾವ ಜಲಸಂಧಿಯನ್ನ ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ ಎನ್ನುವರು ಅಂದ್ರೆ ಜಿಬ್ರಾಲ್ಟರ್ ಜಲಸಂಧಿ ನೋಡಿ. ಜಿಬ್ರಾಲ್ಟರ್ ಜಲಸಂಧಿಯನ್ನ ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ ಅಂತ ಕರೀತಾರೆ. ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ. ದಿಕ್ಸೂಚಿಯ ಮ್ಯಾಗ್ನಟೈಸ್ಡ್ ಸೂಜಿಯ ಪಾಯಿಂಟರ್ ಅಥವಾ ಬಾಣವು ಈ ಕೆಳಗಿನಲ್ಲಿ ಯಾವುದನ್ನು ಸೂಚಿಸುತ್ತದೆ? ಭೌಗೋಳಿಕ ಉತ್ತರ ಧ್ರುವ, ಕಾಂತೀಯ ಉತ್ತರ ಧ್ರುವ, ಭೂಕಾಂತೀಯ ಉತ್ತರ ಧ್ರುವ, ಕಾಂತೀಯ ದಕ್ಷಿಣ ಧ್ರುವ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆನ್ಸರ್ ಮಾಡಬಹುದಾ? ದಿಕ್ಸೂಚಿಯ ಮ್ಯಾಗ್ನಟೈಸ್ಡ್ ಸೂಚಿಯ ಪಾಯಿಂಟ್ ಅಥವಾ ಬಾಣವು ಈ ಕೆಳಗಿನ ಯಾವುದರ ಮೂಲಕ ಗುರುತಿಸಲಾಗುತ್ತದೆ? ಭೌಗೋಳಿಕ ಉತ್ತರ ಧ್ರುವ, ಕಾಂತೀಯ ಉತ್ತರ ಧ್ರುವ, ಭೂಕಾಂತೀಯ ಉತ್ತರ ಧ್ರುವ, ಕಾಂತೀಯ ದಕ್ಷಿಣ ಧ್ರುವ. ಕಾಂತೀಯ ದಕ್ಷಿಣ ಧ್ರುವ ರೈಟ್ ಆನ್ಸರ್ ನೋಡಿ. ಕಾಂತೀಯ ದಕ್ಷಿಣ ಧ್ರುವ. ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವುದು 3 ದೊಡ್ಡ ನದಿ ಜಲಾಯನ ಪ್ರದೇಶ? ದೊಡ್ಡದಿಂದ ಚಿಕ್ಕದ ಕಡೆ ಸರಿಯಾದ ಕ್ರಮ. ಜಗತ್ತಿನ ಅತ್ಯಂತ ದೊಡ್ಡ ನದಿಗಳನ್ನು ಗುರುತಿಸಿದಾಗ ಅಮೆಜಾನ್ ನದಿ, ಕಾಂಗೋ ನದಿ, ಗಂಗಾ ನದಿ. ಅಮೆಜಾನ್ ನದಿ, ಕಾಂಗೋ ನದಿ, ಮಿಸಿಸಿಪ್ಪಿ ನದಿ. ಅಮೆಜಾನ್ ನದಿ, ಮಿಸಿಸಿಪ್ಪಿ ನದಿ, ಕಾಂಗೋ ನದಿ. ಅಮೆಜಾನ್ ನದಿ, ಮಿಸಿಸಿಪ್ಪಿ ನದಿ, ಗಂಗಾ ನದಿ. ಅನುಕ್ರಮವಾಗಿ
ಸರಿಯಾದಂತ ಉತ್ತರ ಸಿ ರೈಟ್ ಆನ್ಸರ್ ನೋಡಿ. ಅಮೆಜಾನ್ ನದಿ, ಅಮೆಜಾನ್ ನಂತರ ಮಿಸಿಸಿಪ್ಪಿ, ಅದಾದ ನಂತರ ಕಾಂಗೋ ನದಿ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಜಲಾಯನ ಹೊಂದಿರುವಂತ ನದಿಗಳ ಗುಂಪು ಇದು ಅಮೆಜಾನ್. ಅಮೆಜಾನ್ಕ್ಕಿಂತ ಒಂದು ದೊಡ್ಡ ನದಿ ಇದೆ, ನೈಲ್ ನದಿ. ಆಫ್ರಿಕಾ ಖಂಡದ ಅತಿ ಉದ್ದವಾದ ನದಿ ಅಂದ್ರೆ ನೈಲ್ ನದಿ. ಏಷ್ಯಾ ಖಂಡದ ಅತಿ ಉದ್ದವಾದ ನದಿ ಅಂದ್ರ ಜಿಯಾಂಗ್ ಅಥವಾ ಇದನ್ನು ಯಂಗಸ್ತೆ ಅಂತ ಕರೀತಾರೆ. ಯಂಗಸ್ತೆ. ಯುರೋಪ ಖಂಡದ ಅತಿ ಉದ್ದವಾದ ನದಿ ಓಲ್ಗಾ ನದಿ. ಉತ್ತರ ಅಮೆರಿಕದ ಅತಿ ಉದ್ದವಾದ ನದಿ ಮಿಸಿಸಿಪ್ಪಿ. ದಕ್ಷಿಣ ಅಮೆರಿಕದ ಅತಿ ಉದ್ದವಾದ ನದಿ ಅಮೆಜಾನ್. ಆಫ್ರಿಕಾ ಖಂಡದಲ್ಲಿ ನೈಲ್. ಅಂಟಾರ್ಟಿಕ್ ಖಂಡದಲ್ಲಿ ಲ್ಯಾಂಬರ್ಟ್. ಆಸ್ಟ್ರೇಲಿಯಾ ಖಂಡದಲ್ಲಿ ಮರ್ರೆ ಡಾರ್ಲಿಂಗ್. ಇವು ಪ್ರಪಂಚದ ಅತ್ಯಂತ ಪ್ರಧಾನವಾಗಿರುವಂತಹ 7 ನದಿಗಳು ನೋಡಿ. ಏಷ್ಯಾ ಖಂಡದ ಅತಿ ಉದ್ದವಾದ ನದಿ, ಯುರೋಪ ಖಂಡದ ಅತಿ ಉದ್ದವಾದ ನದಿ, ಆಫ್ರಿಕಾದ ಅತಿ ಉದ್ದವಾದ ನದಿ, ಉತ್ತರ ಅಮೆರಿಕದ ಅತಿ ಉದ್ದವಾದ ನದಿ, ದಕ್ಷಿಣ ಅಮೆರಿಕದ ಅತಿ ಉದ್ದವಾದ ನದಿ, ಆಸ್ಟ್ರೇಲಿಯಾದ ಅತಿ ಉದ್ದವಾದ ನದಿ, ಅಂಟಾರ್ಟಿಕ್ ಖಂಡದ ಉದ್ದವಾದ ನದಿ. ಜಗತ್ತಿನ ಪ್ರಧಾನವಾದ ಉದ್ದವಾದ ನದಿಗಳಂತ ಗುರುತಿಸ್ತೀವಿ. ಹಾಗಾದ್ರೆ ಏಷ್ಯಾ ಖಂಡದಲ್ಲಿ ಅತ್ಯಂತ ಕಲ್ಮಶವಾಗಿರುವಂತ ನದಿ ಯಾವುದು? ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ಕಲ್ಮಶವಾಗಿರುವಂತ ನದಿ ಯಂಗಸ್ತೆ ನೋಡಿ. ಫಸ್ಟ್ ಯಂಗಸ್ತೆ ಫಸ್ಟ್ ಇದೆ, ಅದಾದ ಮೇಲೆ ಗಂಗಾ ನದಿ ನೋಡಿ. ಯಂಗಸ್ತೆ ಫಸ್ಟ್, ಅದಾದ ಮೇಲೆ ಗಂಗಾ ನದಿ. ಮಕ್ರೇನ್ ಈ ಕೆಳಗಿನ ಯಾವುದರಲ್ಲಿದೆ? ಅರಬ್ಬಿ ಸಮುದ್ರದಲ್ಲಿದೆ, ಶ್ರೀಲಂಕಾ ದಕ್ಷಿಣ ಕರಾವಳಿಯ ಬಳಿ ಹಿಂದೂ ಮಹಾಸಾಗರದಲ್ಲಿದೆ, ಬಂಗಾಳ ಕೊಲ್ಲಿಯಲ್ಲಿದೆ, ಮೆಡಿಟೇರಿಯನ್ ಸಮುದ್ರದಲ್ಲಿದೆ. ಮಕ್ರನ್ ಅನ್ನೋದು ಯಾವುದರಲ್ಲಿದೆ ಅಂತಂದ್ರೆ ಆಗ ಸರಿಯಾದಂತ ಉತ್ತರ ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತದೆ ನೋಡಿ. ಅರಬ್ಬಿ ಸಮುದ್ರ ರೈಟ್ ಆನ್ಸರ್. ಮಕ್ರನ್ ಅರಬ್ಬಿ ಸಮುದ್ರದಲ್ಲಿ ಕಂಡು ಬರುವಂತ ಪಾಯಿಂಟ್. ಆಸ್ಟೆನೋಸ್ಫಿಯರ್ ಎಲ್ಲಿ ನೆಲೆಗೊಂಡಿದೆ? ವಾಯುಮಂಡಲದ ಮೇಲೆ, ಆಯನಗೋಳದ ಕೆಳಗೆ, ಲಿಥೋಸ್ಫಿಯರದ ಕೆಳಗೆ, ಲಿಥೋಸ್ಫಿಯರದ ಮೇಲೆ. ಇಂಪಾರ್ಟೆಂಟ್ ಕ್ವಶನ್. ಆಸ್ಟೆನೋಸ್ಫಿಯರ್ ಎಲ್ಲಿ ನೆಲೆಗೊಂಡಿದೆ? ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಆಸ್ಟೆನೋಸ್ಫಿಯರ್ ಅನ್ನೋದು ಎಲ್ಲಿ ನೆಲೆಗೊಂಡಿದೆ ಅಂದ್ರೆ ಲಿಥೋಸ್ಫಿಯರ್ ಅದ ಕೆಳಗಡೆ ನೋಡಿ. ಇವತ್ತು ಭೂಕಂಪಗಳಾಗಲಿ, ಜ್ವಾಲಾಮುಖಿಗಳಾಗಲಿ, ಆ ಭೂಕಂಪ ಜ್ವಾಲಾಮುಖಿಗಳು ಎಲ್ಲಿಂದ ಸಂಭವಿಸ್ತವೆ ಅಂತಂದ್ರೆ ಈ ಆಸ್ಟೆನೋಸ್ಫಿಯರ್ ಇಂದ ಸಂಭವಿಸ್ತವೆ. ಟೋಟಲ್ ಭೂಮಿಯನ್ನು ಪರಿಗಣಿಸಿದಾಗ ಈ ತರ ಭೂಮಿ ಇದೆ. ಇದನ್ನ ಶಿಲಾಗೋಳ ಅಂತ ಕರಿತೀವಿ. ಇದು ಮಿಶ್ರಗೋಳ, ಇದು ಕೇಂದ್ರಗೋಳ. ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ. ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ. ಭೂಮಿ ಅಂತರಾಳವನ್ನ, ಭೂಮಿಯ ಆಂತರಿಕ ರಚನೆಯನ್ನು ಅಧ್ಯಯನ ಮಾಡಿದಾಗ 3 ಪ್ರಧಾನವಾದ ಗೋಳಗಳದಾವೆ. ಈ 3 ಗೋಳಗಳನ್ನು ಒಳಗೊಂಡಿದ್ದೆ ಲಿಥೋಸ್ಫಿಯರ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಲಿಥೋಸ್ಫಿಯರ್ ಸ್ಟ್ರಕ್ಚರ್ ಭೂಮಿಯ ಆಂತರಿಕ ರಚನೆ. ಭೂಮಿಯ ಅಂತರಾಳವನ್ನ, ಭೂಮಿಯ ಆಂತರಿಕ ರಚನೆ ನೋಡಿದಾಗ ಫಸ್ಟ್ ಒನ್ ಕ್ರಸ್ಟ್, ಸೆಕೆಂಡ್ ಒನ್ ಮ್ಯಾಂಟಲ್ ಜೋನ್, ಥರ್ಡ್ ಒನ್ ಕೋರ್. ಕ್ರಸ್ಟ್, ಮ್ಯಾಂಟಲ್ ಜೋನ್ ಅಂಡ್ ಕೋರ್. ಭೂಮಿ ಅಂತರಾಳವನ್ನ, ಭೂಮಿಯ ಆಂತರಿಕ ರಚನೆ ನೋಡಿದಾಗ ಫಸ್ಟ್ ಒನ್ ಕ್ರಸ್ಟ್ ಇದೆ, ಮ್ಯಾಂಟಲ್ ಜೋನ್ ಇದೆ, ಕೋರ್ ಇದೆ. ಹಾಗಾದ್ರೆ ಇದನ್ನೇ ನಾವು ಕಟ್ ಮಾಡಿದಾಗ, ಒಂದು ಪೀಸ್ ಕಟ್ ಮಾಡಿ ತಂದಾಗ ಇದು ಪಾಯಿಂಟ್, ಇದು ಕೇಂದ್ರ ಬಿಂದು. ಇದು ಈ ಪೀಸ್ ಕಟ್ ಮಾಡಿದಾಗ ಈ ತರ ಕಾಣುತ್ತದೆ.
ಮತ್ತೆ ಇದರಲ್ಲಿ ಎರಡು ಭಾಗ ಗುರುತಿಸ್ತೀವಿ, ಒಂದು ಸಿಯಾಲ್ ವಲಯ, ಇನ್ನೊಂದು ಸೀಮಾ ವಲಯ. ಇದನ್ನೇ ಎಸ್ತನೋಸ್ಫಿಯರ್ ಅಂತ ಕರೀತಾರೆ. ಈ ಎಸ್ತನೋಸ್ಫಿಯರ್ದಲ್ಲಿ ಭೂಕಂಪಗಳು ಜನ್ಮ ತಾಳ್ತವೆ. ಭೂಮಿ ಅಂತರಾಳದ ಯಾವ ವಲಯದಲ್ಲಿ ಭೂಕಂಪಗಳು ಜನ್ಮ ತಾಳ್ತವೆ ಅಂದ್ರೆ ಇಲ್ಲೇ. ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಜನ್ಮ ತಾಳುವ ಭೂಕಂಪದ ವಲಯ ಯಾವ್ದಂತ ಕೇಳ್ತಾನೆ? ಎಸ್ತನೋಸ್ಫಿಯರದಲ್ಲಿ. ಎಸ್ತನೋಸ್ಫಿಯರದಲ್ಲಿ ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಜನ್ಮ ತಾಳುತ್ತವೆ. ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಜನ್ಮ ತಾಳುವ ಭೂಮಿ ಅಂತರಾಳದ ವಲಯ ಯಾವ್ದಂದ್ರ ಸರಿಯಾದಂತ ಉತ್ತರ ಎಸ್ತನೋಸ್ಫಿಯರ್. ಇದೆ ಎಸ್ತನೋಸ್ಫಿಯರ್. ಈ ಭಾಗ ಇದೆಯಲ್ಲ, ಇದು ಎಸ್ತನೋಸ್ಫಿಯರ್. ದಕ್ಷಿಣ ಏಷ್ಯಾದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಈ ಕೆಳಗಿನ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಇದು ಕೂಡ ಎಕ್ಸಾಮ್ ಕೇಳಿದ್ದ ನೋಡಿ. ದಕ್ಷಿಣ ಏಷ್ಯಾದ ಏಕೈಕ ಸಕ್ರಿಯ ಜ್ವಾಲಾಮುಖಿ, ಆಕ್ಟಿವ್ ವೋಲ್ಕನೋ. ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್, ಮಾರಿಷಸ್. ಭಾರತ ರೈಟ್ ಆನ್ಸರ್ ನೋಡಿ. ದಕ್ಷಿಣ ಏಷ್ಯಾದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಅಂದ್ರೆ ಆಕ್ಟಿವ್ ವೋಲ್ಕನೋ ಅಂತ ಕರಿತೀವಿ. ಭಾರತ ಅದು ಯಾವ್ದಂದ್ರೆ ಬ್ಯಾರನ್. ಭಾರತ ದೇಶದಲ್ಲಿ ಬ್ಯಾರನ್ ಅನ್ನುವಂಥದ್ದು ಜೀವಂತ ಜ್ವಾಲಾಮುಖಿ. ಬ್ಯಾರನ್ ಎಲ್ಲಿದೆ ಅಂದ್ರೆ ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬರ್ತದೆ. ಅಂಡೋಮಾನ್ ಮತ್ತು ನಿಕೋಬಾರ್. ಈ ಬ್ಯಾರನ್ ಅನ್ನುವಂಥದ್ರ ಇನ್ನೊಂದು ವಿಶೇಷ ಏನಂದ್ರೆ ಇದು ಮಯನ್ಮಾರದಿಂದ ಜಾವಾ, ಸುಮತ್ರಾ, ಇಂಡೋನೇಷ್ಯಾದವರೆಗೆ, ಇಂಡೋನೇಷ್ಯಾದವರೆಗೆ ಹಂಚಿಕೆಯಾಗಿದ್ದು, ಮಯನ್ಮಾರದಿಂದ ಜಾವಾ, ಸುಮತ್ರಾ, ಇಂಡೋನೇಷ್ಯಾದವರೆಗೆ ಹಂಚಿಕೆಯಾಗಿದೆ. ಬ್ಯಾರನ್ ಭಾರತ ದೇಶದ ಏಕೈಕ ಜೀವಂತ ಜ್ವಾಲಾಮುಖಿ ಅಂತ ಕರಿತೀವಿ. ಆಕ್ಟಿವ್ ವೋಲ್ಕನೋ ಭಾರತ ದೇಶದ ಏಕೈಕ ಜೀವಂತ ಜ್ವಾಲಾಮುಖಿ ಯಾವ್ದಂದ್ರ ಬ್ಯಾರನ್. ಕೆಮೊಲಾಂಗ್ಮಾ ಈ ಕೆಳಗಿನ ಯಾವ ಶಿಖರವನ್ನು ಸೂಚಿಸುತ್ತದೆ? ಯಾವ ಶಿಖರವನ್ನ? ಮೌಂಟ್ ಕೈಲಾಸ ಪರ್ವತವನ್ನ, ಮೌಂಟ್ ಎವರೆಸ್ಟ್ ಅನ್ನ, ಕೇಟು ಅನ್ನ, ಕಾಂಚನಜುಂಗವನ್ನ. ಯಾವ ಶಿಖರವನ್ನು ಕರೀತಾರ ಆತರ? ಕೆಮೊಲಾಂಗ್ಮಾ. ಉತ್ತರ ಮೌಂಟ್ ಎವರೆಸ್ಟ್ ರೈಟ್ ಆನ್ಸರ್ ನೋಡಿ. ಕೋಮೋಲಾಂಗ್ಮಾ ಎಂದು ಯಾವ ಶಿಖರವನ್ನು ಕರೀತಾರ ಅಂದ್ರೆ ಮೌಂಟ್ ಎವರೆಸ್ಟ್. ಭೂಮಿಯ ಮೇಲಿನ ಅತಿ ಎತ್ತರವಾದ ಎರಡನೇ ಶಿಖರ ಯಾವುದು? ಭೂಮಿಯ ಮೇಲಿನ ಅತಿ ಎತ್ತರವಾದ ಎರಡನೇ ಶಿಖರ ಎಕ್ಸಲೆಂಟ್, ಕೇಟು ರೈಟ್ ಆನ್ಸರ್ ನೋಡಿ. ಕೇಟು ಹೈಟ್ ಎಷ್ಟಿದೆ ಅಂದ್ರೆ 8611 ಮೀಟರ್ ಎತ್ತರವಾಗಿದೆ. ಮೌಂಟ್ ಎವರೆಸ್ಟ್ 8848.86 ಮೀಟರ್ ಎತ್ತರವಾಗಿದೆ. ಕಾಂಚನಜುಂಗ 8598 ಮೀಟರ್ ಎತ್ತರವಾಗಿದೆ. ಕಾಂಚನಜುಂಗ ಭೂಮಿಯ ಮೇಲಿನ ಅತಿ ಎತ್ತರವಾದ ಒಂದನೇ ಶಿಖರ ಇದು ಎರಡನೇ ಶಿಖರ, ಇದು ಮೂರನೇ ಶಿಖರ. ಹಾಗಾದ್ರೆ ಈ ಕೆಳಗಿನ ಯಾವ ಶಿಖರದಲ್ಲಿ ಸಿಂಧೂ ನದಿ ಜನ್ಮ ತಾಳುತ್ತದೆ? ಈ ಕೆಳಗಿನ ಯಾವ ಶಿಖರದಲ್ಲಿ ಸಿಂಧೂ ನದಿ ಜನ್ಮ ತಾಳುತ್ತದೆ? ಈ ಕೆಳಗಿನ ಯಾವ ಶಿಖರದಲ್ಲಿ ಸಿಂಧೂ ನದಿ ಜನ್ಮ ತಾಳುತ್ತದೆ ಅಂದ್ರೆ ಮೌಂಟ್ ಕೈಲಾಸ ರೈಟ್ ಆನ್ಸರ್ ನೋಡಿ. ಮೌಂಟ್ ಕೈಲಾಸದಲ್ಲಿ ಸಿಂಧೂ ನದಿ ಜನ್ಮ ತಾಳುತ್ತದೆ. ಸಿಂಧೂ ರಿವರ್, ಸಿಂಧೂ ನದಿಯು ಜನ್ಮ ತಾಳುವ ಸ್ಥಳ ಯಾವಂದ್ರೆ ಮೌಂಟ್ ಕೈಲಾಸ. ಈ ಕೆಳಗಿನ ಯಾವ ಪರ್ವತವನ್ನ ಮೌಂಟ್ ಗಾಡ್ವಿನ್ ಆಸ್ಟಿನ್ ಎಂದು ಕರೆಯುತ್ತಾರೆ? ಮೌಂಟ್ ಗಾಡ್ವಿನ್ ಆಸ್ಟಿನ್ ಯಾವಂದ್ರೆ ಕೇಟು. ಕೇಟುಕ್ಕಿರುವ ಇನ್ನೊಂದು ಹೆಸರೇ ಮೌಂಟ್ ಗಾಡ್ವಿನ್ ಆಸ್ಟಿನ್. ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂದ್ರು ಒಂದೇ, ಕೇಟು ಅಂದ್ರು ಒಂದೇ. ಕೆಳಗಿನಲ್ಲಿ ಯಾವುದು ಕರಾವಳಿಯಿಂದ ಸರಿಯಾದ ದೂರವನ್ನ ಪ್ರಾದೇಶಿಕ ನೀರು ಎಂದು ಕರೆಯಲಾಗುತ್ತದೆ? ಅಂದ್ರೆ ವಿಶೇಷವಾಗಿ ಇಂಡಿಯಾದ್ದು, ನಮ್ಮ ಭಾರತ ದೇಶದ್ದು 20 ನಾಟಿಕಲ್ ಮೈಲ್ಸ್, 30 ನಾಟಿಕಲ್ ಮೈಲ್ಸ್, 12 ನಾಟಿಕಲ್ ಮೈಲ್ಸ್, 15 ನಾಟಿಕಲ್ ಮೈಲ್ಸ್. 93% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ 12 ನಾಟಿಕಲ್ ಮೈಲ್ಸ್ ರೈಟ್ ಆನ್ಸರ್ ನೋಡಿ. 12 ನಾಟಿಕಲ್ ಮೈಲ್ಸ್ ಇದೆಯಲ್ಲ ಸರಿಯಾಗಿರುವಂತ ಉತ್ತರ.
ಇಂಡಿಯಾ ಭಾರತ ಸಮುದ್ರದಲ್ಲಿ ಸಾಗರದಲ್ಲಿ ಎಷ್ಟು ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ ಅಂದ್ರೆ 12 ನಾಟಿಕಲ್ ಮೈಲು. 1 ನಾಟಿಕಲ್ ಮೈಲು ಅಂದ್ರೆ 6080 ಅಡಿ ಅಥವಾ 1.852 ಕಿಲೋಮೀಟರ್. ಸರಿ, ಕಿಲೋಮೀಟರ್ 1.852 ಕಿಲೋಮೀಟರ್ ಅಥವಾ 1852 ಮೀಟರ್. ರೈಟ್ ಆನ್ಸರ್ 6080 ಅಡಿ ಅಥವಾ 1.852 ಕಿಲೋಮೀಟರ್ ಅಥವಾ 1852 ಮೀಟರ್. ಕೆಳಗಿನ ಯಾವ ದೇಶವನ್ನ ಕೆರಿಬಿಯನ್ ಸಮುದ್ರದ ಮುತ್ತು ಎಂದು ಕರೆಯಲಾಗುತ್ತದೆ? ಕ್ಯೂಬಾ ದೇಶ, ಅಂಗೋಲಿಯಾ, ಬಹಮಾಸ್, ಜಮೈಕ್. 34% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಕ್ಯೂಬಾ. ರೈಟ್ ಆನ್ಸರ್ ನೋಡಿ. ಕ್ಯೂಬಾ ಇದೆಯಲ್ಲ, ಇದನ್ನ ಕೆರಿಬಿಯನ್ ಸಮುದ್ರದ ಮುತ್ತು ಎಂದು ಕರೆಯುತ್ತಾರೆ. ಕೆರಿಬಿಯನ್ ಸಮುದ್ರದ ಮುತ್ತು ಎಂದು ಕ್ಯೂಬಾ ದೇಶವನ್ನು ಕರೀತಾರೆ. ಕೆಳಗಿನಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಮೇಕೆ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. KS ಕ್ವಶನ್ ಕೇಳಿದ್ದ ಮೊನ್ನೆ. ಇದು 2017ರಲ್ಲಿ ಮೇಕೆ ತಳಿಗಳ ಮೇಲೆ ಕ್ವಶನ್ ಕೇಳಿದ್ದ. ಕೆಳಗಿನ ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಮೇಕೆ ಯಾವುದು? ಬರ್ಬಾರಿ, ಜಮ್ನಾಪರಿ, ಬ್ಲಾಕ್ ಬೆಂಗಾಲ್, ಬಿಟಲ್. ಈ ಕೆಳಗಿನ ಯಾವುದು ಅತಿ ಹೆಚ್ಚು ಹಾಲು ಉತ್ಪಾದಿಸುವಂತ ಮೇಕೆಯಾಗಿದೆ ಅಂತ ಕ್ವಶನ್ ಇದೆ. ಜಮ್ನಾಪರಿ ರೈಟ್ ಆನ್ಸರ್ ನೋಡಿ. ಜಮ್ನಾಪರಿ. ಈ ಕೆಳಗಿನಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಮೇಕೆ ಯಾವಂದ್ರೆ ಜಮ್ನಾಪರಿ. ಕೆಳಗಿನ ಯಾವ ದೇಶವು ವಿಶ್ವದಲ್ಲಿ ಅತಿ ಹೆಚ್ಚು ನೈಸರ್ಗಿಕ ಅನಿಲವನ್ನು ಹೊಂದಿದೆ? ನ್ಯಾಚುರಲ್ ಗ್ಯಾಸ್. 21ನೇ ಶತಮಾನದ ಅದ್ಭುತವಾದ ಅನಿಲ ಅಂತ ಕರೀತಾರೆ ಇದನ್ನು. ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ನ್ಯಾಚುರಲ್ ಗ್ಯಾಸ್. ಇಡೀ ವಿಶ್ವದಲ್ಲಿ ಯಾವ ದೇಶವು ಅತಿ ಹೆಚ್ಚು ನೈಸರ್ಗಿಕ ಅನಿಲವನ್ನು ಹೊಂದಿರುವಂತ ರಾಷ್ಟ್ರ ಅಂತಂದ್ರೆ ಸರಿಯಾದಂತ ಉತ್ತರ ರಷ್ಯಾ. ರೈಟ್ ಆನ್ಸರ್ ನೋಡಿ. ರಷ್ಯಾ ದೇಶ ಇದೆಯಲ್ಲ, ಸರಿಯಾದಂತ ಉತ್ತರ ರಷ್ಯಾ. ಈ ಕೆಳಗಿನ ಯಾವ ದೇಶ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ನಿಕ್ಷೇಪವನ್ನು ಹೊಂದಿರುವ ದೇಶವಾಗಿದೆ? ಬಾಕ್ಸೈಟ್ ನಿಕ್ಷೇಪವನ್ನು ಹೊಂದಿರುವಂತ ದೇಶ ಆಸ್ಟ್ರೇಲಿಯಾ. ರೈಟ್ ಆನ್ಸರ್ ನೋಡಿ. ಆಸ್ಟ್ರೇಲಿಯಾ. ಅತ್ಯಂತ ಹಗುರವಾದ ಲೋಹ ಯಾವುದು? ಅತ್ಯಂತ ಹಗುರವಾದ ಲೋಹ ಎಕ್ಸಲೆಂಟ್. ಲಿಥಿಯಂ ನೋಡಿ. ಅತ್ಯಂತ ಹಗುರವಾದ ಲೋಹ ಅಂದ್ರೆ ಲಿಥಿಯಂ. ಹಾಗಾದ್ರೆ ಲಿಥಿಯಂ ಪ್ರಪಂಚದಲ್ಲಿ ಹೈಯೆಸ್ಟ್ ಉತ್ಪಾದನೆ ಮಾಡುವ ದೇಶ ಯಾವುದು? ಜಗತ್ತಿನಲ್ಲಿ ಹೈಯೆಸ್ಟ್ ಲಿಥಿಯಂ ಉತ್ಪಾದನೆ ಮಾಡುವ ದೇಶ ಸೇಮ್ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ರೈಟ್ ಆನ್ಸರ್ ನೋಡಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಲಿಥಿಯಂ ಉತ್ಪಾದನೆ ಮಾಡುವ ದೇಶ ಯಾವುದಂದ್ರೆ ಆಸ್ಟ್ರೇಲಿಯಾ. ಆಫ್ರಿಕಾದ ಬೆಂಪಾ ಅಥವಾ ಪೆಂಬಾ. ಆಫ್ರಿಕಾದ ಪೆಂಬಾ, ಜಾಂಜಿಬಾರ್ ದ್ವೀಪಗಳು ಕೃಷಿ ಮತ್ತು ರಫ್ತಿಗೆ ಹೆಸರುವಾಸಿಯಾಗಿವೆ. ಯಾವುದಕ್ಕೆ? ಲವಂಗ, ಕಬ್ಬು, ತಂಬಾಕು, ಕಾಫಿ. ಆಫ್ರಿಕಾದ ಪೆಂಬಾ ಮತ್ತು ಜಾಂಜಿಬಾರ್ ದ್ವೀಪಗಳು ಕೃಷಿ ಮತ್ತು ರಫ್ತಿಗೆ ಹೆಸರುವಾಸಿಯಾಗಿವೆ ಅಂತಂದ್ರೆ ಸರಿಯಾದಂತ ಉತ್ತರ ಲವಂಗ್. ರೈಟ್ ಆನ್ಸರ್ ನೋಡಿ. ಲವಂಗ್. ಹಾಗಾದ್ರೆ ಭಾರತ ದೇಶದಲ್ಲಿ ತಮಿಳುನಾಡು, ಹಿಮಾಚಲ ಪ್ರದೇಶ್, ಕೇರಳ, ಕರ್ನಾಟಕ. ನಮ್ಮ ದೇಶದಲ್ಲಿ ಹೈಯೆಸ್ಟ್ ಲವಂಗ್ ಬೆಳೆಯುವಂತ ರಾಜ್ಯ ಯಾವುದು? ದೇಶದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಲವಂಗ್ ಉತ್ಪಾದನೆ ಮಾಡುವ ದೇಶ ಯಾವುದಂದ್ರೆ ಕೇರಳ ನೋಡಿ. ಇಡೀ ದೇಶದಲ್ಲಿ ಹೈಯೆಸ್ಟ್ ಲವಂಗ್ ಉತ್ಪಾದನೆ ಮಾಡುವಂತ ದೇಶ ಇದು. ಬ್ಲೂ ಸಿಟಿ ಅಂತ ಯಾವುದನ್ನು ಕರೀತಾರೆ? ಬ್ಲೂ ಸಿಟಿ ಡೆಹ್ರಾಡೂನ್, ಜೋಧಾಪುರ್, ಕಾನ್ಪುರ್.
ಸರಿಯಾದಂತ ಉತ್ತರ ಜೋಧಾಪುರ್ ರೈಟ್ ಆನ್ಸರ್ ನೋಡಿ. ಬ್ಲೂ ಸಿಟಿ ಅಂದ್ರೆ ಜೋಧಾಪುರ್, ಪಿಂಕ್ ಸಿಟಿ ಅಂತಂದ್ರೆ ಜೈಪುರ್. ಜೈಪುರ್ ಅನ್ನ ಪಿಂಕ್ ಸಿಟಿ ಅಂತ ಕರೆದ್ರೆ ಜೋಧಾಪುರ್ ಅನ್ನ ಬ್ಲೂ ಸಿಟಿ ಅಂತ ಕರೀತಾರೆ. ಬ್ಲೂ ಸಿಟಿ ಅಂದ್ರೆ ಜೋಧಾಪುರ, ಪಿಂಕ್ ಸಿಟಿ ಅಂತಂದ್ರೆ ಜೈಪುರ್. ರಾಜಸ್ಥಾನ ಜೈಪುರ್ ಅನ್ನ ಪಿಂಕ್ ಸಿಟಿ ಅಂತ ಕರೆದ್ರೆ ಈ ಜೋಧಾಪುರ ಏನ್ ಕರೀತಾರೆ ಅಂದ್ರೆ ಬ್ಲೂ ಸಿಟಿ. ಭಾರತದ ಅರಣ್ಯ ಸಂಶೋಧನಾ ಕೇಂದ್ರ, ಭಾರತದ ಅರಣ್ಯ ಸಂಶೋಧನಾ ಕೇಂದ್ರ ಉತ್ತರಾಖಂಡದ ಡೆಹ್ರಾಡೂನ್ ನೋಡಿ. ಉತ್ತರಾಖಂಡದ ಡೆಹ್ರಾಡೂನದಲ್ಲಿ ಭಾರತದ ಅರಣ್ಯ ಸಂಶೋಧನಾ ಕೇಂದ್ರ ಇದೆ. ಭಾರತದ ಅರಣ್ಯ ಸಂಶೋಧನಾ ಕೇಂದ್ರ ಉತ್ತರಾಖಂಡದ ಡೆಹ್ರಾಡೂನ್. ಮುಂಬೈ ನಗರದಲ್ಲಿ ಎಷ್ಟು ದ್ವೀಪಗಳನ್ನು ಒಳಗೊಂಡಿದೆ? ಟೋಟಲ್ ಎಷ್ಟು ದ್ವೀಪಗಳದ ಮುಂಬೈ ನಗರದಲ್ಲಿ? 7, 8, 10, 6. ಶವಾಶ್, 7 ನೋಡಿ. ಮುಂಬೈ ನಗರವನ್ನ ಎಷ್ಟು ದ್ವೀಪಗಳನ್ನು ಒಳಗೊಂಡಿದೆ ಅಂದ್ರೆ 7 ನಗರಗಳು. 7 ನಗರಗಳು, 7 ದ್ವೀಪಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಯಾವ ನಗರವನ್ನ ಅರೇಬಿಯನ್ ಸಮುದ್ರದ ರಾಣಿ ಎಂದು ಕರೆಯಲಾಗುತ್ತದೆ? ಇದು ಕೂಡ ಎಕ್ಸಾಮ್ ಕೇಳಾರ ನೋಡಿ. ವಿಶಾಖಪಟ್ಟಣಂ, ಕೊಚ್ಚಿ, ಕೊಲ್ಲಂ, ಪಣಜಿ. ಯಾವ ನಗರವನ್ನ ಅರೇಬಿಯನ್ ಸಮುದ್ರದ ರಾಣಿ ಎಂದು ಕರೆಯುತ್ತಾರಂದ್ರೆ ಕೊಚ್ಚಿ ರೈಟ್ ಆನ್ಸರ್ ನೋಡಿ. ಕೊಚ್ಚಿ ಇದೆಯಲ್ಲ, ಇದನ್ನ ಅರೇಬಿಯನ್ ಸಮುದ್ರದ ರಾಣಿ ಎಂದು ಕರೆಯುತ್ತಾರೆ. ಯಾವ ನಗರವನ್ನ ಅರೇಬಿಯನ್ ಸಮುದ್ರದ ರಾಣಿ ಎಂದು ಕರೆಯುತ್ತಾರಂದ್ರೆ ಕೊಚ್ಚಿ. ಈ ಕೆಳಗಿನ ಯಾವ ಸ್ಥಳವನ್ನ ಅರೇಬಿಯನ್ ಸಮುದ್ರದ ರಾಜ ಎಂದು ಕರೆಯುತ್ತಾರೆ? ಕೊಲ್ಲಂ ನೋಡಿ. ಕೊಲ್ಲಂ ಅನ್ನ ರಾಜ ಅಂತ ಕರೆದ್ರೆ ಕೊಚ್ಚಿನ್ ಅನ್ನ ರಾಣಿ ಅಂತ ಕರೀತಾರೆ. ಕೊಚ್ಚಿನ್ ರಾಣಿ. ಭಾರತದ ಯಾವ ನಗರವನ್ನ ಪೂರ್ವದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ? ಪೂರ್ವದ ಮ್ಯಾಂಚೆಸ್ಟರ್. ಇಲ್ಲಿ ನೋಡಿ, ಇಲ್ಲಿ ಆನ್ಸರ್ ಏನಿದೆ ಅಂತಂದ್ರೆ ಕಲ್ಕತ್ತಾ ಅಂತಿದೆ. ಈ ತರ ಏನಾದ್ರೂ ಕ್ವಶನ್ ಕೊಟ್ಟ ಅಂತಂದ್ರೆ ಸರಿಯಾಗಿರುವಂತ ಉತ್ತರ ಅಹಮದಾಬಾದ್ ಹಾಕ್ಬೇಕು ನೋಡಿ. ಯಾವ ನಗರವನ್ನ ಪೂರ್ವದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಅಂತ ಕೇಳಿದಾಗ ಅಹಮದಾಬಾದ್. ಅಹಮದಾಬಾದ್ ಅನ್ನ ಪೂರ್ವದ ಮ್ಯಾಂಚೆಸ್ಟರ್. ಒಂದು ವೇಳೆ ಪೂರ್ವ ಭಾರತದ ಮ್ಯಾಂಚೆಸ್ಟರ್ ಅಂತ ಕೊಟ್ಟ ಅಂದ್ರೆ ಕಲ್ಕತ್ತಾ ಅಂತ ಹಾಕ್ರಿ. ಹಾಗಾದ್ರೆ ಅಹಮದಾಬಾದ್ ಗುಜರಾತ್ ರಾಜ್ಯದಲ್ಲಿ ಕಂಡು ಬಂದು ಪ್ರಪಂಚಕ್ಕೆ ಹೋಲಿಕೆ ಮಾಡಿದರೆ, ಜಗತ್ತಿಗೆ ಹೋಲಿಕೆ ಮಾಡಿದರೆ, ಇಡೀ ಪ್ರಪಂಚಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ಭಾರತ ಇರುವುದು ಪೂರ್ವಾರ್ಧ ಗೋಳದಲ್ಲಿದೆ. ಆ ಪೂರ್ವಾರ್ಧ ಗೋಳದಲ್ಲಿರುವುದರಿಂದ ಪೂರ್ವದ ಮ್ಯಾಂಚೆಸ್ಟರ್ ಎಂದು ಯಾವುದನ್ನು ಕರೆಯುತ್ತಾರೆ ಅಂತಂದ್ರೆ ಅದು ಅಹಮದಾಬಾದ್. ಈ ಉದಾಹರಣೆ, ಪೂರ್ವದ ಮೆಕ್ಯಾವೆಲಿ ಯಾರು? ಪೂರ್ವದ ಮೆಕ್ಯಾವೆಲಿ ಯಾರು? ಎಸ್, ಕೌಟಿಲ್ಯನನ್ನ, ಚಾಣಕ್ಯನನ್ನ ಪೂರ್ವದ ಮೆಕ್ಯಾವೆಲಿ ಅಂತ ಕರೀತಾರ. ಆ ಕೌಟಿಲ್ಯ ಚಾಣಕ್ಯನನ್ನು ಯಾವ ತರ ಪೂರ್ವದ ಮೆಕ್ಯಾವೆಲಿ ಅಂತ ಕರೀತಾರೋ ಹಂಗೆ ಪ್ರಪಂಚಕ್ಕೆ ನಾವು ಏನು ಈ ಒಂದು ಮ್ಯಾಂಚೆಸ್ಟರ್ ನೋಡಿದಾಗ ಪೂರ್ವದ ಮ್ಯಾಂಚೆಸ್ಟರ್ ಅಂತ ಯಾವ್ದು ಕರೀತಾರ ಅಂದ್ರೆ ಅಹಮದಾಬಾದ್. ಹಾಗಾದ್ರೆ ಭಾರತ ದೇಶದ ಯಾವ ನಗರವನ್ನ ಭಾರತದ ಕಾಟನ್ ಪೋಲಿಸ್ ಅಂತ ಕರೀತಾರೆ? ಶಬಾಷ್, 84% ಕರೆಕ್ಟ್ ಆನ್ಸರ್. ಮುಂಬೈ ರೈಟ್ ಆನ್ಸರ್ ನೋಡಿ. ಮುಂಬೈ ನಗರವನ್ನ ಕಾಟನ್ ಪೋಲಿಸ್ ಅಂತ ಕರೀತಾರೆ. ಮುಂಬೈ ನಗರವನ್ನ ಕಾಟನ್ ಪೋಲಿಸ್. ಭಾರತದ ಮುಖ್ಯ ಭೂಭಾಗವನ್ನ ಎಷ್ಟು ಸಾಗರಗಳೊಂದಿಗೆ ಸ್ಪರ್ಶಿಸುತ್ತದೆ? ಎಷ್ಟು ಸಾಗರಗಳೊಂದಿಗೆ ಸ್ಪರ್ಶ ಮಾಡುತ್ತದೆ? ಯಾವುದೂ ಅಲ್ಲ, 1, 2, 3. ಭಾರತದ ಮುಖ್ಯ ಭೂಭಾಗವನ್ನ ಎಷ್ಟು ಸಾಗರಗಳೊಂದಿಗೆ ಸ್ಪರ್ಶ ಮಾಡುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಮಾಡಿದ್ದೀರಿ. ಭಾರತ ದೇಶ ಈ ಕೆಳಗಿನ ಯಾವ ಸಾಗರ ಅಂತಂದ್ರೆ ಏಕೈಕ ಸಾಗರ ಹಿಂದೂ ಮಹಾಸಾಗರ ಐತಿ ಸರ್. ನೀವು ಹಿಂದೂ ಮಹಾಸಾಗರ, ಈ ಹಿಂದೂ ಮಹಾಸಾಗರದೊಂದಿಗೆ ಭಾರತ ದೇಶ ಸ್ಪರ್ಶ ಹೊಂದಿದ್ದು
ಹಿಂದೂ ಮಹಾಸಾಗರದ ಒಂದು ಭಾಗ ಅಂದ್ರ ಒಂದ್ ಕಡೆ ಅರಬ್ಬಿ ಸಮುದ್ರ ಬರ್ತದೆ, ಇನ್ನೊಂದು ಭಾಗ ಬಂಗಾಳ ಕೊಲ್ಲಿ ಬರ್ತದೆ. ಹಿಂದೂ ಮಹಾಸಾಗರದ ಒಂದು ಭಾಗ ಅರಬ್ಬಿ ಸಮುದ್ರ, ಇನ್ನೊಂದು ಭಾಗ ಬಂಗಾಳ ಕೊಲ್ಲಿ. ಅರಬ್ಬಿ ಸಮುದ್ರ ಇನ್ನೊಂದು ಭಾಗ ಬಂಗಾಳ ಕೊಲ್ಲಿ. ಯಾವ ಪರ್ವತಗಳು ಡೆಕ್ಕನ್ ಪ್ರಸ್ಥಭೂಮಿ ಪೂರ್ವ ಮತ್ತು ಪಶ್ಚಿಮಾಂಚಗಳು ರೂಪಿಸುತ್ತವೆ? ನೋಡಿ, ಯಾವ ಪರ್ವತಗಳು ಡೆಕ್ಕನ್ ಪ್ರಸ್ಥಭೂಮಿಯ ಪೂರ್ವ ಮತ್ತು ಪಶ್ಚಿಮಾಂಚುಗಳನ್ನು ರೂಪಿಸುತ್ತವೆ? ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು, ಹಿಮಾಲಯ ಪರ್ವತಗಳು, ಯುರಾಲ್ಸ್ ಪರ್ವತಗಳು, ಹಿಂದೂ ಕುಶ್ ಪರ್ವತಗಳು. ಸರಿಯಾದಂತ ಉತ್ತರ ಪೂರ್ವ ಹಾಗೂ ಪಶ್ಚಿಮ ಘಟ್ಟಗಳು. ರೈಟ್ ಆನ್ಸರ್. ನೋಡಿ, ಒಂದು ಕಡೆ ಪಶ್ಚಿಮ ಘಟ್ಟಗಳದಾವೆ, ಇನ್ನೊಂದು ಕಡೆ ಪೂರ್ವ ಘಟ್ಟಗಳದಾವೆ. ಆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿ ಈ ಡೆಕ್ಕನ್ ಪ್ರಸ್ಥಭೂಮಿ ಇದೆ. ದಕ್ಕನ್ ಪ್ರಸ್ಥಭೂಮಿ ಅಂದ್ರೆ ಈ ತರ, ಇಲ್ಲಿ ಪಶ್ಚಿಮ ಘಟ್ಟಗಳದಾವೆ, ಇಲ್ಲಿ ಪೂರ್ವ ಘಟ್ಟಗಳದಾವೆ. ಆ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿ ಡೆಕ್ಕನ್ ಪ್ರಸ್ಥಭೂಮಿ ಇದೆ. ಡೆಕ್ಕನ್ ಪ್ರಸ್ಥಭೂಮಿ, ಡೆಕ್ಕನ್ ಪ್ರಸ್ಥಭೂಮಿ. ಒಂದು ಕಡೆ ಪಶ್ಚಿಮ ಘಟ್ಟ, ಇನ್ನೊಂದು ಕಡೆ ಪೂರ್ವ ಘಟ್ಟ. ಈ ಪಶ್ಚಿಮ ಘಟ್ಟ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಎಲ್ಲಿ ಅಂದ್ರೆ ನೀಲಗಿರಿ ಬೆಟ್ಟಗಳು ಅಂತ ಕರಿತೀವಿ. ಆ ಪಶ್ಚಿಮ ಘಟ್ಟ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತವೆ. ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ದೊಡ್ಡ ಬೆಟ್ಟ. ಯಾವ ಬೆಟ್ಟ? ಹಾಗಾದ್ರೆ ಡೆಕ್ಕನ್ ಪ್ರಸ್ಥಭೂಮಿ ಅನ್ನುವಂಥದ್ದು ಡೆಕ್ಕನ್ ಟ್ರ್ಯಾಪ್ ಅಂತ ಕರೀತಾರೆ. ಈ ಡೆಕ್ಕನ್ ಟ್ರ್ಯಾಪ್ ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳ ಮಧ್ಯದಲ್ಲಿ ಹಂಚಿಕೆಯಾಗಿದೆ ಅಂತೇಳಿ ಗುರುತಿಸ್ತೀವಿ. ಯುರೋಪ ಖಂಡ ಹಾಗೂ ಏಷ್ಯಾ ಖಂಡಗಳನ್ನು ಬೇರ್ಪಡಿಸುವ ಪರ್ವತಗಳು ಯಾವುವು? ಯುರಾಲ್ಸ್ ಪರ್ವತಗಳು. ನೋಡಿ, ಈ ಯುರಾಲ್ಸ್ ಪರ್ವತಗಳದಾವಲ್ಲ, ಇವು ಪಶ್ಚಿಮ ಏಷ್ಯಾ ಖಂಡ ಮತ್ತು ಯುರೋಪ ಖಂಡಗಳನ್ನ, ಏಷ್ಯಾ ಖಂಡ ಮತ್ತು ಯುರೋಪ ಖಂಡಗಳನ್ನ, ಏಷ್ಯಾ ಖಂಡ ಯುರೋಪ ಖಂಡಗಳನ್ನ ಬೇರ್ಪಡಿಸುವಂತ ಪರ್ವತಗಳು ಯಾವಂದ್ರೆ ಯುರಾಲ್ಸ್ ಪರ್ವತಗಳು. ಭಾರತದ ಅತಿ ಎತ್ತರವಾದ ಪರ್ವತದ ಹೆಸರೇನು? ಇವುಗಳಲ್ಲಿ ಭಾರತದ ಅತಿ ಎತ್ತರವಾದ ಶಿಖರ ಕಾಂಚನಜುಂಗ. ನೋಡಿ, ಅಥವಾ ಕಾಂಚನ ಗಂಗಾ, ಕಾಂಚನಜುಂಗ. ಒಂದು ವೇಳೆ ಏನಾದ್ರೂ ಕೇಟು ಕೊಟ್ಟಿದ್ದ ಅಂದ್ರೆ ಕೇಟು ರೈಟ್ ಆನ್ಸರ್ ಆಗ್ತಿತ್ತು. ಫಸ್ಟ್ ಕೇಟು ನಮ್ಮ ಭಾರತ ದೇಶದಲ್ಲಿ, ಅದಾದ ಮೇಲೆ ಕಾಂಚನಜುಂಗ. ಕಾಂಚನಜುಂಗ ಅಥವಾ ಕಾಂಚನಗಂಗಾ. ಕೇಟು 8611 ಮೀಟರ್ ಆದರೆ ಕಾಂಚನಜುಂಗ 8598 ಮೀಟರ್. ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುತ್ತದೆ. ಸಂಸ್ಕೃತದಲ್ಲಿ ಹಿಮಾಲಯ ಈ ಪದದ ಅರ್ಥ ಏನು? ಹಿಮದ ವಾಸಸ್ಥಾನ, ಎತ್ತರದ ಒಂದು ಭಾಗ, ರಾಕಿ ಪರ್ವತಗಳು, ಸ್ವರ್ಗದ ಶಿಖರಗಳು. ಸಂಸ್ಕೃತದಲ್ಲಿ ಹಿಮಾಲಯ ಈ ಪದದ ಅರ್ಥ ಏನು? ಒಳ್ಳೆ ಪ್ರಶ್ನೆ ಇದು. ಹಿಮದ ವಾಸಸ್ಥಾನ. ನೋಡಿ, ಹಿಮಾಲಯ, ನೋಡಿ, ಮಹಾ ಹಿಮಾಲಯವನ್ನ ಹಿಮಾದ್ರಿ ಅಂತ ಕರಿತೀವಿ. ಮಹಾ ಹಿಮಾಲಯವನ್ನ ಹಿಮಾದ್ರಿ. ಆ ಹಿಮಾದ್ರಿ ಇದೆಯಲ್ಲ, ಹಿಮಾದ್ರಿ ಅಂದ್ರೆ ಏನು? ಹಿಮದ ಮನೆ. ಹಿಮದ ಮನೆ. ನಿಮಗೆ ಸಾಕಷ್ಟು ಬಾರಿ ಅದನ್ನ ಹೇಳಿ ನಿಮಗೆ. ಹಿಮದ ಮನೆ. ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಹಿಮಾಲಯ ಪರ್ವತಗಳನ್ನ 3 ಭಾಗ ಮಾಡ್ತೀವಿ. ಒಂದು ಮಹಾ ಹಿಮಾಲಯ, 2 ಮಧ್ಯ ಹಿಮಾಲಯ, 3 ಕೆಳ ಹಿಮಾಲಯ. ಮಹಾ ಹಿಮಾಲಯವನ್ನ ಹಿಮಾದ್ರಿ ಅಂತ ಕರೀತಾರೆ, ಮಧ್ಯ ಹಿಮಾಲಯವನ್ನ ಹಿಮಾಚಲ ಅಂತ ಕರೀತಾರೆ, ಕೆಳ ಹಿಮಾಲಯವನ್ನ ಶಿವಾಲಿಕ್ ಬೆಟ್ಟಗಳು ಅಥವಾ ಪಾದಗಳು ಅಂತ ಹೇಳಿ ಕರಿತೀವಿ. ಮಹಾ ಹಿಮಾಲಯ, ಮಧ್ಯ ಹಿಮಾಲಯವನ್ನ ಹಿಮಾಚಲ, ಕೆಳ ಹಿಮಾಲಯವನ್ನ ಶಿವಾಲಿಕ್ ಬೆಟ್ಟಗಳು. ಹಿಮಾದ್ರಿ ಎಂದರೆ ಹಿಮದ ಮನೆ ಎಂದರ್ಥ.
ಎಲ್ಲಾ 4 ಅರ್ಧಗೋಳಗಳಲ್ಲಿ ಒಂದೇ ಖಂಡ ಯಾವುದು? ಎಲ್ಲಾ 4 ಅರ್ಧಗೋಳಗಳಲ್ಲಿ ಒಂದೇ ಖಂಡ ಯಾವುದು? ಅದು ಉತ್ತರದಲ್ಲಿ ಇದೆ, ದಕ್ಷಿಣದಲ್ಲಿದೆ, ಪಶ್ಚಿಮದಲ್ಲಿದೆ, ಪೂರ್ವದಲ್ಲಿದೆ. ಅದಕ್ಕೆ ಅದನ್ನ ಏನ್ ಕರೀತಾರೆ ಅಂದ್ರೆ ಕೇಂದ್ರೀಯ ಖಂಡ ಅಂತ ಕರೀತಾರೆ, ಕೇಂದ್ರೀಯ ಭೂಖಂಡ. ಹಾಗಾದ್ರೆ ಆ ಕೇಂದ್ರೀಯ ಭೂಖಂಡ ಯಾವುದು? ಅದು ಪಶ್ಚಿಮಾರ್ಧಗೋಳದಲ್ಲಿ ಇದೆ, ಉತ್ತರಾರ್ಧಗೋಳದಲ್ಲಿ ಇದೆ, ದಕ್ಷಿಣಾರ್ಧಗೋಳದಲ್ಲಿ ಇದೆ, ಪೂರ್ವಾರ್ಧಗೋಳದಲ್ಲಿ ಇದೆ. ಅಂತ ಖಂಡ ಯಾವ್ದಂದ್ರೆ ಆಫ್ರಿಕಾ ಖಂಡ. ಅದಕ್ಕೆ ಆಫ್ರಿಕಾ ಖಂಡವನ್ನ ಕೇಂದ್ರೀಯ ಭೂಖಂಡ ಅಂತ ಕರೀತಾರೆ. ಅದ ಕೇಂದ್ರದ ಮಧ್ಯೆ ಇದೆ ಅದು. ಈ ಗ್ಲೋಬ್ ಇದೆಯಲ್ಲ, ಇದು ಗ್ಲೋಬದ ಮಧ್ಯದಲ್ಲಿ ಇದು ಸಮಭಾಜಕ ವೃತ್ತ, ಇದು 0 ಡಿಗ್ರಿ ರೇಖಾಂಶ. ಈ ಖಂಡ ಎಲ್ಲಿದೆ ಅಂತ ಕೇಳಿದಾಗ ಈ ಖಂಡ ಇಲ್ಲಿದೆ, ಆಫ್ರಿಕ ಖಂಡ. ಅದಕ್ಕೆ ಕೇಂದ್ರೀಯ ಭೂಖಂಡ ಅಂತ ಕರೆದ್ರು. ಇದು ಉತ್ತರಾರ್ಧಗೋಳದಲ್ಲಿ ಇದೆ, ದಕ್ಷಿಣಾರ್ಧಗೋಳದಲ್ಲಿದೆ, ಪಶ್ಚಿಮಾರ್ಧಗೋಳದಲ್ಲಿದೆ, ಪೂರ್ವಾರ್ಧಗೋಳದಲ್ಲಿ 4 ಭಾಗದಲ್ಲಿ ಖಂಡ ಹಂಚಿಕೆಯಾಗಿದ್ದರಿಂದ ಇದನ್ನ ಕೇಂದ್ರೀಯ ಭೂಖಂಡ ಅಂತ ಕರೀತಾರೆ. ಆಫ್ರಿಕಾ ಖಂಡ, ಆಫ್ರಿಕಾ ಖಂಡವನ್ನ ಕೇಂದ್ರೀಯ ಭೂಖಂಡ ಅಂತೇಳಿ ಕರೆಯಲ್ಪಡ್ತಾರೆ. ಉತ್ತರ ಅಮೆರಿಕ, ಆಸ್ಟ್ರೇಲಿಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕ. ಈ ಕೆಳಗಿನ ಯಾವ ಖಂಡವನ್ನ ಹಳೆಯ ಪ್ರಪಂಚ ಅಂತ ಕರೀತಿದ್ರು? ಈ ಕೆಳಗಿನ ಯಾವ ಖಂಡವನ್ನ ಹಳೆಯ ಪ್ರಪಂಚ ಅಂತ ಕರೀತಿದ್ರು? ಈ ಕೆಳಗಿನ ಯಾವ ಖಂಡವನ್ನ ಹಳೆಯ ಪ್ರಪಂಚ? ಆಫ್ರಿಕಾ ಖಂಡ ನೋಡಿ. ಈ ಭೂಮಿ ಮೇಲೆ 3 ಹಳೆಯ ಖಂಡಗಳು ಅಂತಂದ್ರೆ ಒಂದು ಆಫ್ರಿಕಾ ಖಂಡ, ಇನ್ನೊಂದು ಯುರೋಪ ಖಂಡ, ಇನ್ನೊಂದು ಏಷ್ಯಾ ಖಂಡ. ಏಷ್ಯಾ ಖಂಡ, ಯುರೋಪ ಖಂಡ, ಆಫ್ರಿಕಾ ಖಂಡಗಳನ್ನ ಹಳೆಯ ಪ್ರಪಂಚ ಅಂತ ಕರೀತಿದ್ರು. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕ್ ಖಂಡಗಳನ್ನ ಹೊಸ ಪ್ರಪಂಚ ಅಂತೇಳಿ ಕರೀತಿದ್ರು. ಈ ಕೆಳಗಿನ ಯಾವ ಖಂಡವು ಓಷೇನಿಯಾದ ಒಂದು ಭಾಗವಾಗಿದೆ? ಓಷೇನಿಯಾ ದ್ವೀಪ ಸಮೂಹಗಳದವಲ್ಲ, ಆ ಓಷೇನಿಯಾ ದ್ವೀಪ ಸಮೂಹಗಳ ಒಂದು ಭಾಗ ಅಂದ್ರೆ ಸರಿಯಾದಂತ ಉತ್ತರ ಆಸ್ಟ್ರೇಲಿಯಾ ನೋಡಿ. ಆಸ್ಟ್ರೇಲಿಯಾ ರೈಟ್ ಆನ್ಸರ್. ಪ್ರಪಂಚದ ಅತ್ಯಂತ ಉದ್ದವಾಗಿರುವಂತಹ ಹವಳ ದಿನ್ನಿಗಳು ಗ್ರೇಟ್ ಬ್ಯಾರಿಯರ್ ರಿಫ್ ಯಾವ ಖಂಡದಲ್ಲಿ ಕಂಡು ಬರುತ್ತದೆ? ಗ್ರೇಟ್ ಬ್ಯಾರಿಯರ್ ರಿಫ್, ಗ್ರೇಟ್ ಬ್ಯಾರಿಯರ್ ರಿಫ್ ಇದು 2500 ಕಿಲೋಮೀಟರ್ ಉದ್ದವಾಗಿದೆ. ಇದು ಈ ಖಂಡದ ಯಾವ ಭಾಗದಲ್ಲಿ ಇದೆ ಅಂತಂದ್ರೆ ಈ ಖಂಡದ ಆಗ್ನೇಯ ಭಾಗದಲ್ಲಿ ಕಂಡು ಬಂದು ಆಸ್ಟ್ರೇಲಿಯಾ ಖಂಡದಲ್ಲಿ ಹಂಚಿಕೆಯಾಗಿದೆ ನೋಡಿ. ಗ್ರೇಟ್ ಬ್ಯಾರಿಯರ್ ರಿಫ್ ಎಲ್ಲಿದೆ ಅಂತ ಕ್ವಶನ್ ಕೇಳ್ತಾನೆ. ಆಸ್ಟ್ರೇಲಿಯಾ ಖಂಡದಲ್ಲಿ 2500 ಕಿಲೋಮೀಟರ್ ಏನು ಈ ಈಶಾನ್ಯ ಭಾಗದಲ್ಲಿ ಹಂಚಿಕೆಯಾಗಿದ್ದು, ಇದು ನೋಡಕ್ ಹೆಂಗಿದೆ ಅಂತಂದ್ರೆ ಹವಳ ದಿನ್ನಿಗಳಿಂದ ಕೂಡಿರ್ತಕ್ಕಂಥ ಒಂದು ಭಾಗ ಅಂತ ಗುರುತಿಸ್ತೀವಿ. ಯಾವ ಖಂಡವನ್ನ ಅಪರೂಪದ ಪ್ರಾಣಿ ಪಕ್ಷಿಗಳ ಖಂಡ ಎಂದು ಕರೆಯುತ್ತಾರೆ? ಯಾವ ಖಂಡವನ್ನ ಅಪರೂಪದ ಪ್ರಾಣಿ ಪಕ್ಷಿಗಳ ಖಂಡ ಎಂದು ಕರೆಯುತ್ತಾರೆ? ಆಸ್ಟ್ರೇಲಿಯಾ ಖಂಡ ನೋಡಿ. ಆಸ್ಟ್ರೇಲಿಯಾ ಖಂಡ. ಕೋಸಿ ಇಸ್ಕೋ ಇದು ಯಾವ ಖಂಡದ ಅತಿ ಎತ್ತರವಾದ ಶಿಖರವಾಗಿದೆ? ಕೋಸಿ ಇಸ್ಕೋ ಇದು ಯಾವ ಖಂಡದ ಅತಿ ಎತ್ತರವಾದ ಶಿಖರವಾಗಿದೆ ಅಂದ್ರೆ ಆಸ್ಟ್ರೇಲಿಯಾ ಖಂಡದ ಅತಿ ಎತ್ತರವಾದ ಶಿಖರ ಅಂದ್ರೆ ಕೋಸಿ ಇಸ್ಕೋ. ಕೋಸಿ ಇಸ್ಕೋ ಎಂಬ ಶಿಖರದಲ್ಲಿ ಹುಟ್ಟುವಂತ ಮರ್ರೆ ಅನ್ನುವಂತ ನದಿ ಎನ್ ಕೌಂಟ್ರಿ ಎಂಬ ಸ್ಥಳದಲ್ಲಿ ಸಾಯ್ತದೆ. ಇದು ಆಸ್ಟ್ರೇಲಿಯಾ ಖಂಡದ ಅತ್ಯಂತ ಉದ್ದವಾಗಿರುವಂತ ನದಿ ಅಂತೇಳಿ ಗುರುತಿಸ್ತೀವಿ. ಈ ಕೆಳಗಿನ ಖಂಡವನ್ನ ಪ್ರೈರಿಸ್ ನಾಡು ಎನ್ನುವರು. ಈ ಕೆಳಗಿನ ಖಂಡವನ್ನ ಪ್ರೈರಿಸ್ ನಾಡು ಎನ್ನುವರು. ಪ್ರೈರಿಸ್ ನಾಡು ಯಾವುದಂದ್ರೆ ಉತ್ತರ ಅಮೆರಿಕ ನಾಡು ನೋಡಿ. ಉತ್ತರ ಅಮೆರಿಕವನ್ನ ಪ್ರೈರಿಸ್ ನಾಡು ಅಂತ ಕರೀತಾರೆ. ಪ್ರೈರಿಸ್ ನಾಡು ಅಂದ್ರೆ ಉತ್ತರ ಅಮೆರಿಕ. 12 ಉತ್ತರ ಅಕ್ಷಾಂಶ, 13 ಉತ್ತರ ಅಕ್ಷಾಂಶ, 14 ಉತ್ತರ ಅಕ್ಷಾಂಶ, 15 ಉತ್ತರ ಅಕ್ಷಾಂಶ. ಹಾಗಾದ್ರೆ ಮಂಗಳೂರು ಬೆಂಗಳೂರುಗಳು ಯಾವ ಅಕ್ಷಾಂಶದ ಮೇಲೆ ಹಾದು ಹೋಗಿವೆ? ಮಂಗಳೂರು ಬೆಂಗಳೂರುಗಳು 13 ಉತ್ತರ ಅಕ್ಷಾಂಶಗಳ ಮೇಲೆ ಹಾದು ಹೋಗಿವೆ ನೋಡಿ. ಯಾಕಂದ್ರೆ ಕರ್ನಾಟಕ ರಾಜ್ಯ 11
3.1 ಉತ್ತರ ಅಕ್ಷಾಂಶದಿಂದ ಆರಂಭ ಆಗಿ 18.45 ಉತ್ತರ ಅಕ್ಷಾಂಶಕ್ಕೆ ಎಂಡ್ ಆಗ್ತದೆ. ಉತ್ತರಾರ್ಧಗೋಳದಲ್ಲಿ ಕರ್ನಾಟಕ ರಾಜ್ಯ ಇದೆ. ಉತ್ತರಾರ್ಧಗೋಳದಲ್ಲಿ ಕರ್ನಾಟಕ ರಾಜ್ಯ ಇರುವುದರಿಂದ ಸಹಜವಾಗಿಯೇ ಕರ್ನಾಟಕ ರಾಜ್ಯ ಅಥವಾ ಭಾರತ ದೇಶ ಉತ್ತರಾರ್ಧಗೋಳದಲ್ಲಿ ಕಂಡು ಬರುತ್ತದೆ. ಇದು ಸಮಭಾಜಕ ವೃತ್ತ. ಇದು ಸಮಭಾಜಕ ವೃತ್ತದಿಂದ ಉತ್ತರದಲ್ಲಿ 90 ಅಕ್ಷಾಂಶಗಳಿವೆ, ದಕ್ಷಿಣದಲ್ಲಿ 90 ಅಕ್ಷಾಂಶಗಳಿವೆ. ಈಗ ನೋಡಿ 0 ಡಿಗ್ರಿಯಿಂದ 1 ಅಂತ ಹೇಳಿದೆ ಅಂದ್ರೆ ಇದಕ್ಕೆ 1 ಉತ್ತರಾಕ್ಷಾಂಶ ಅಂತ ಓದಬೇಕು, 2 ಉತ್ತರಾಕ್ಷಾಂಶ, 3 ಉತ್ತರಾಕ್ಷಾಂಶ, ಹೀಗೆ 11.31 ಉತ್ತರಾಕ್ಷಾಂಶಕ್ಕೆ ಆರಂಭ ಆಗಿ 18.45 ಉತ್ತರಾಕ್ಷಾಂಶಕ್ಕೆ ಎಂಡ್ ಆಗ್ತದೆ ಕರ್ನಾಟಕ. 11.31 ಅಂದ್ರೆ 12 ಚಾಮರಾಜನಗರದ ಮೇಲೆ, 13 ಮಂಗಳೂರು ಬೆಂಗಳೂರುಗಳ ಮೇಲೆ, 14 ಶಿವಮೊಗ್ಗ ಜಿಲ್ಲೆಯ ಮೇಲೆ, 15 ಉತ್ತರ ಕನ್ನಡದ ಮೇಲೆ, 16 ಬೆಳಗಾವಿಯ ಮೇಲೆ, 17 ಬಿಜಾಪುರದ ಮೇಲೆ, 18 ಬೀದರದ ಮೇಲೆ ಪ್ರಧಾನವಾದ ಅಕ್ಷಾಂಶಗಳು. ಇವೆಲ್ಲ ಪರ್ಫೆಕ್ಟ್ ಆಗ್ರಿ, ಮನನಾಗ್ರಿ ಎಲ್ಲ ಇವು ಓದುವಲ್ಲ ಬರೆಯುವ. 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ ಕರ್ನಾಟಕ ರಾಜ್ಯ ಹಂಚಿಕೆಯಾಗಿದ್ದು, ನಮ್ಮ ರಾಜ್ಯದಲ್ಲಿ ಹಾದು ಹೋದ ಅಕ್ಷಾಂಶಗಳ ಸಂಖ್ಯೆ 7.14. ಹೆಂಗ್ ಬಿಡಿಸಿದೆ ಇದನ್ನ? 18.45ರಲ್ಲಿ 11.31, 5ರಾಗ 1 ಹೋದರೆ 4, 4ರ 3 ಹೋದ್ರೆ 1, 8ರಾಗ 1 ಹೋದ್ರೆ 7, ಇದೇ 7.14, ಅದೇ 7.14. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಹಾದು ಹೋದ ಅಕ್ಷಾಂಶಗಳ ಸಂಖ್ಯೆ 7.14 ಅಕ್ಷಾಂಶಗಳು ಹಾದು ಹೋಗಿವೆ. ಕರ್ನಾಟಕದ ಉತ್ತರ ತುದಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮುಖೇಡ ಅನ್ನುವಂತ ಒಂದು ಗ್ರಾಮ, ದಕ್ಷಿಣ ತುದಿ ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ್ ಅನ್ನುವಂತ ಒಂದು ಊರು. ಆ ಮೊಯಾರ ಆ ನೇಮ್ ಆಫ್ ಅ ಸ್ಮಾಲ್ ರಿವರ್ ಟ್ರಿಬ್ಯೂಟರಿ ಆಫ್ ಕಾವೇರಿ, ಕಾವೇರಿ ನದಿಯ ಉಪನದಿಯಾಗಿರುವಂತ ಮೊಯಾರ್ ಅನ್ನುವಂಥದ್ದು ಕರ್ನಾಟಕ ರಾಜ್ಯದ ದಕ್ಷಿಣದ ತುದಿ ಆದ್ರೆ, ಉತ್ತರ ತುದಿ ಯಾವಂದ್ರೆ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಮುಖೇಡ. ಕರ್ನಾಟಕದ ದಕ್ಷಿಣ ತುದಿ ಪಶ್ಚಿಮ ತುದಿ ಉತ್ತರ ಕನ್ನಡದ ಕಾರವಾರ, ಪೂರ್ವ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು. ನಮ್ಮ ಕನ್ನಡ ನಾಡು ಅಂದ್ರೆ ನಮಗೆ ಹೆಮ್ಮೆ. ನಮ್ಮ ರಾಜ್ಯ ನೋಡಲು ಹೆಂಗಿದೆ ಅಂದ್ರೆ ಗೋಡಂಬಿ ಆಕಾರದಲ್ಲಿ ಕಂಡು ಬರುತ್ತದೆ. ಇಂಥ ಪುಣ್ಯ ಭೂಮಿಯಲ್ಲಿ ಹುಟ್ಟುದೇ ಒಂದು ಧನ್ಯ. ಎಷ್ಟು ಅದ್ಭುತವಾದ ರಾಷ್ಟ್ರೀಯ ಉದ್ಯಾನವನಗಳು, ನೋಡಲು ಮುಗಿಲು ಮುಟ್ಟು ಎತ್ತರವಾದ ಪರ್ವತಗಳು, ಆ ನದಿಗಳು, ಜಲಪಾತಗಳು, ರಾಷ್ಟ್ರೀಯ ಉದ್ಯಾನವನಗಳು, ಪಕ್ಷಿಧಾಮಗಳು, ಹುಲಿ ಸಂರಕ್ಷಣಾ ತಾಣಗಳು, ಕರಡಿಧಾಮಗಳು, 33 ವನ್ಯಜೀವಿ ಧಾಮಗಳು, ನೋಡಲು ಕಣ್ಣು ಸಾಲಂಗಿಲ್ಲ ಸುಂದರವಾದ ಅಣೆಕಟ್ಟುಗಳು. ಉತ್ತರ ಕರ್ನಾಟಕದ ಬಯಲು ಸೀಮೆಯ ನಾಡಿನಲ್ಲಿ ಜೋಳ, ತೊಗರಿ, ಹತ್ತಿ, ಕುಸುಬಿ, ಕಬ್ಬ, ಯಾವ ಗೆಣಸನ. ಉತ್ತರ ಕರ್ನಾಟಕದಲ್ಲಿ ಅದ್ಭುತವಾದ ಬೆಳೆಗಳನ್ನು ಬೆಳೆದರೆ, ದಕ್ಷಿಣ ಕರ್ನಾಟಕದಲ್ಲಿ ತೆಂಗು, ಅಡಕೆ, ರಾಗಿ, ರೇಷ್ಮೆ ಅಂತ ಅದ್ಭುತವಾದ ಬೆಳೆಗಳನ್ನು ಬೆಳೀತಾರೆ. ಮಲೆನಾಡ ಅಡಿಕೆ, ಕರಾವಳಿ ಭಾಗದಲ್ಲಿ ಗೋಡಂಬಿ, ಮೀನುಗಾರಿಕೆ. ಆ ಕರಾವಳಿ ಭಾಗಕ್ಕೆ ಹೋದ್ರೆ ಎಷ್ಟು ಅದ್ಭುತ. ಅದಕ್ಕೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಅದಕ್ಕೆ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯನ್ನ ಒನ್ ಸ್ಟೇಟ್ ಮಿನಿ ವರ್ಲ್ಡ್ ಅಂತ ಕರೀತಾರೆ. ಒಂದು ರಾಜ್ಯ ಹಲವು ಜಗತ್ತು, ಒಂದು ರಾಜ್ಯ ಹಲವು ಜಗತ್ತು, ಒನ್ ಸ್ಟೇಟ್ ಮಿನಿ ವರ್ಲ್ಡ್. ಹೌದಲ್ಲ? $5.83, 5.85, 8.51, 5.51, 5.53. ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಶವಾಶ್ 5.83. ಪಾಲು ಅಂದ್ರೆ 5.83. ಸ್ಥಾನ ಅಂದ್ರೆ 6ನೇ ಸ್ಥಾನ. ಅವಸರ ಸ್ನಾನ ಅಂತ ಬರೆದ್ರಿ. ಸ್ಥಾನ 6ನೇ ಸ್ಥಾನ. ಪ್ರಥಮ ಸ್ಥಾನದಲ್ಲಿ ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಗುಜರಾತ್, ಕರ್ನಾಟಕ. ಚಿಕ್ಕ ರಾಜ್ಯಗಳು GST, ಗೋವಾ, ಸಿಕ್ಕಿಂ, ತ್ರಿಪುರ ಚಿಕ್ಕ ರಾಜ್ಯಗಳು. ದೊಡ್ಡ ರಾಜ್ಯಗಳು ರಮ್ಮು GK, ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಗುಜರಾತ್, ಕರ್ನಾಟಕ. ಚಿಕ್ಕ ರಾಜ್ಯಗಳು GST, ಗೋವಾ, ಸಿಕ್ಕಿಂ, ತ್ರಿಪುರ. 4, 5, 6, 8,
ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಅನುಸೂಚಿತ ಸ್ಥಳಗಳ ಸಂಖ್ಯೆ ಎಷ್ಟು? ನಮ್ಮ ಕನ್ನಡ ನಾಡಿನಲ್ಲಿ ಎಷ್ಟು ಅನುಸೂಚಿತ ಪ್ರದೇಶಗಳದಾವೆ? ಥೋಡೆ ಮಂದಿ ಇವತ್ತು ಫಸ್ಟ್ ಟೈಮ್ ಕೇಳಿದ್ದೀರಿ. ನಮ್ಮ ರಾಜ್ಯದಲ್ಲಿ 4 ಅನುಸೂಚಿತ ಪ್ರದೇಶಗಳದಾವೆ. ಕನ್ನಡ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಅನುಸೂಚಿತ ಪ್ರದೇಶಗಳ ಸಂಖ್ಯೆ 4 ಯಾವುವು? ಒಂದು ಭೀಮರಾಯನಗುಡಿ, ವಾಡಿ ಅಂಡ್ ಶಹಾಬಾದಿ, ಗೋಕಾಕ, ಕುದುರೆಮುಖ. ಇವು ಕರ್ನಾಟಕ ರಾಜ್ಯದ ಅನುಸೂಚಿತ ಪ್ರದೇಶಗಳು ಅಂತ ಕರೀತಾರೆ. ಕನ್ನಡ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಅನುಸೂಚಿತ ಪ್ರದೇಶಗಳವ ಅಂದ್ರೆ ನಮಗೇನು ಗೊತ್ತನ್ನಬಾರದು. 4 ಅದಾವೆ. ಒಂದು ಭೀಮರಾಯನಗುಡಿ ಯಾದಗಿರಿ ಶಾಪುರ, ವಾಡಿ ಶಹಾಬಾದಿ ಕಲಬುರಗಿ, ಗೋಕಾಕ್ ಬೆಳಗಾವಿ, ಕುದುರೆಮುಖ ಚಿಕ್ಕಮಗಳೂರು. ಕನ್ನಡ ನಾಡಿನಲ್ಲಿ ಕರ್ನಾಟಕ ರಾಜ್ಯದ ಅನುಸೂಚಿತ ಪ್ರದೇಶಗಳ ಸಂಖ್ಯೆ 4. ಆ 4 ಭೀಮರಾಯನಗುಡಿ, ವಾಡಿ ಶಹಾಬಾದಿ, ಗೋಕಾಕ ಮತ್ತೆ ಕುದುರೆಮುಖ. ಚಾರ್ಮುಡಿ ಘಾಟ್, ಸಿರಾಡಿ ಘಾಟ್, ಆಗುಂಬೆ ಘಾಟ್, ಹುಲಿಕಲ್ ಘಾಟ್. ಈ ಕೆಳಗಿನ ಯಾವ ಘಾಟದಲ್ಲಿ ಅಲಿಖಾನ್ ಎಂಬ ಜಲಪಾತವಿದೆ? ಫೇಮಸ್. ಇದು ಕೂಡ ಗ್ರೂಪ್ ಸಿ ಕೇಳಿದಂತ ಪ್ರಶ್ನೆ. ಪ್ರಸಿದ್ಧವಾದ ಅಲಿಖಾನ್ ಫಾಲ್ಸ್, ಅಲಿಖಾನ್ ಜಲಪಾತ ಎಲ್ಲಿದೆ ಅಂದ್ರೆ ಚಾರ್ಮುಡಿ ಘಾಟದಲ್ಲಿ ಕಂಡು ಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಜನ ಇದನ್ನು ಏಂಜಲ್ಸ್ ಅಂತ ಕರೀತಾರೆ. ಕರ್ನಾಟಕದ ಏಂಜಲ್ಸ್. ಇವತ್ತೇ ಫಸ್ಟ್ ಟೈಮ್ ಇದನ್ನು ಕೇಳಿದ್ದು ನೀವು. ಅಲಿಖಾನ್ ಫಾಲ್ಸ್ ಎಲ್ಲಿದೆ ಅಂದ್ರೆ ಚಾರ್ಮುಡಿ ಘಾಟದಲ್ಲಿ. ಈ ಚಾರ್ಮುಡಿ ಘಾಟದಲ್ಲಿ ಅಲಿಖಾನ್ ಅನ್ನುವಂತ ಫಾಲ್ಸ್ ಇದೆ. ಚಾರ್ಮುಡಿ ಘಾಟ್, ಇಟ್ ಇಸ್ ಕನೆಕ್ಟ್ ಬಿಟ್ವೀನ್ ಚಿಕ್ಕಮಗಳೂರು ಟು ಮಂಗಳೂರು. ವೆರಿ ಬ್ಯೂಟಿಫುಲ್ ಘಾಟ್ ಇನ್ ಕರ್ನಾಟಕ. ಲುಕಿಂಗ್ ಲೈಕ್ ವೆರಿ ಸ್ಮಾರ್ಟ್ ಇನ್ ಕಣತುಂಬ. ಚಾರ್ಮುಡಿ ಘಾಟ್ ಅತ್ಯಂತ ಸುಂದರವಾಗಿರುವಂತ ಘಾಟ್. ಈ ಘಾಟದಲ್ಲಿ ಪ್ರಸಿದ್ಧವಾಗಿರುವಂತ ಈ ಅಲಿಖಾನ್ ಅನ್ನುವಂತ ಫಾಲ್ಸ್ ಕಂಡು ಬರುತ್ತದೆ. ಮೆಕ್ಕಲು ಮಣ್ಣು. ಈ ಕೆಳಗಿನ ಯಾವ ಮಣ್ಣು ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ ಶಿಲೆಯಾಗುತ್ತದೆ? ಈ ಕೆಳಗಿನ ಯಾವ ಮಣ್ಣು ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆ ಶಿಲೆಯಾಗುತ್ತದೆ? ಸೂಪರ್. ಈ ಕೆಳಗಿನ ಯಾವ ಮಣ್ಣು ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ ಶಿಲೆ ಆಗ್ತದೆ ಅಂದ್ರ ಜಂಬೆಟ್ಟಿಗೆ ಮಣ್ಣು ನೋಡಿ. ಇದು 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂಡು ಬರ್ತದೆ. ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ ಶಿಲೆ ಆಗ್ತದೆ. ಯಾವ ಶಿಲೆ ಅಂತಂದ್ರ ಲ್ಯಾಟ್ರೈಟ್ ಅನ್ನುವಂತ ಶಿಲೆ. ಆ ಲ್ಯಾಟ್ರೈಟ್ ಶಿಲೆಯನ್ನು ಏನ್ ಮಾಡ್ತಾರಂದ್ರ ಸ್ಥಳೀಯ ಜನ ಕಟ್ಟಡಗಳನ್ನು ಕಟ್ಟಲು ಬಳಸ್ತಾರೆ. ಎಲ್ಲೆಲ್ಲಿ 250 ಸೆಂಟಿಮೀಟರ್ ಮಳೆ ಆಗ್ತದೋ, ಎಲ್ಲಿ ಹೈಯೆಸ್ಟ್ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತಾವಲ್ಲ, ಅಲ್ಲೆಲ್ಲ ಕಂಡು ಬರುವ ಮಣ್ಣು ಯಾವ್ದಾಗಿರುತ್ತಂದ್ರ ಜಂಬೆಟ್ಟಿಗೆ ಮಣ್ಣಾಗಿರುತ್ತದೆ. ಈ ಕೆಳಗಿನ ಯಾವ ಮಣ್ಣನ್ನ ನೇರೆ ಮಣ್ಣು ಎಂದು ಕರೆಯುತ್ತಾರೆ? ಈ ಕೆಳಗಿನ ಯಾವ ಮಣ್ಣನ್ನ ನೇರೆ ಮಣ್ಣು ಎಂದು ಕರೆಯುತ್ತಾರೆ? ಕೆಳಗಿನ ಯಾವ ಮಣ್ಣನ್ನ ನೇರೆ ಮಣ್ಣು ಎಂದು ಕರೆಯುತ್ತಾರಂದ್ರ ಸರಿಯಾದಂತ ಉತ್ತರ ಮೆಕ್ಕಲು ಮಣ್ಣು ನೋಡಿ. ಮೆಕ್ಕಲು ಮಣ್ಣನ್ನು ಯಾವ ಹೆಸರಿಂದ ಕರೀತಾರಂದ್ರ ನೇರೆ ಅನ್ನುವಂತ ಹೆಸರಿಂದ ಕರೀತಾರೆ. ನೇರೆ ಮಣ್ಣು, ರೇವೆ ಮಣ್ಣು ಅಂತ ಕರೀತಾರೆ, ನದಿ ಸಂಚಯನ ಮಣ್ಣು ಅಂತ ಕರೀತಾರೆ. ಇದಕ್ಕಿರುವ ಇನ್ನೊಂದು ಹೆಸರು ಏನಂದ್ರ ನದಿ ಸಂಚಯನ ಮಣ್ಣು ಅಂತ ಕರೀತಾರೆ. ಯಾವ ಮಣ್ಣನ್ನ ನದಿ ಸಂಚಯನ ಮಣ್ಣು ಎನ್ನುವರು ಅಂತಂದ್ರ ಅದು ಮೆಕ್ಕಲು ಮಣ್ಣನ್ನ ನದಿ ಸಂಚಯನ ಮಣ್ಣು ಅಂತೇಳಿ ಕರಿತೀವಿ. ಈ ಕೆಳಗಿನ ಯಾವ ಮಣ್ಣನ್ನ ರೆಗೂರ್ ಎಂದು ಕರೆಯುತ್ತಾರೆ? ಯಾವ ಮಣ್ಣನ್ನ ರೆಗೂರ್ ಮಣ್ಣು ಎನ್ನುವರು? ಯಾವ ಮಣ್ಣನ್ನ ರೆಗೂರು ಮಣ್ಣು ಎಂದು ಕರೆಯುತ್ತಾರಂದ್ರ ಸೂಪರ್, ಕಪ್ಪು ಮಣ್ಣನ್ನ ರೆಗೂರು ಮಣ್ಣು ಅಂತ ಕರೀತಾರೆ ನೋಡಿ. ಇದು ಯಾವ ಶಿಲೆಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಬಸಾಲ್ಟ್ ಶಿಲೆಯ ಸ್ಥಿರೀಕರಣದಿಂದ ನಿರ್ಮಾಣಗೊಂಡಿದೆ. ಯಾವ ಮಣ್ಣು ಬಸಾಲ್ಟ್ ಶಿಲೆಯಿಂದ ನಿರ್ಮಾಣಗೊಂಡಿದೆ ಅಂದ್ರ ಕಪ್ಪು ಮಣ್ಣನ್ನ ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣಗೊಂಡ ಮಣ್ಣು ಅಂತ ಹೇಳಿ ಗುರುತಿಸ್ತೀವಿ. ನೆಕ್ಸ್ಟ್, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ,
ಪೆಂಚಾ ರಾಷ್ಟ್ರೀಯ ಉದ್ಯಾನವನ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಕ್ವಶನ್ ಏನಿದೆ ನೋಡಿ, ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಉಪಗ್ರಹ ಟೆಲಿಫೋನ್ಗಳನ್ನು ಹೊಂದಿರುವಂತ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಉಪಗ್ರಹ ಟೆಲಿಫೋನ್ ಹೊಂದಿರುವಂತ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಪ್ರಾಣಿಗಳನ್ನ ರಕ್ಷಣೆ ಮಾಡುವ ಸಲುವಾಗಿ, ಡಕಾಯಿತರನಿಂದ ಅರಣ್ಯಗಳನ್ನ ರಕ್ಷಣೆ ಮಾಡುವ ಸಲುವಾಗಿ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಉಪಗ್ರಹದ ಟೆಲಿಫೋನ್ಗಳನ್ನು ಹೊಂದಿರುವಂತ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದಂದ್ರ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂದ್ರ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ. ಓಕೆ, ಪೆಂಚಾ ರಾಷ್ಟ್ರೀಯ ಉದ್ಯಾನವನ ನಿನ್ನೆ ಹೇಳಿದ್ದೆ ನಾನು. ಪೆಂಚಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಎಕ್ಸಲೆಂಟ್. ಮಹಾರಾಷ್ಟ್ರದಲ್ಲಿಯೂ ಪೆಂಚಾ ರಾಷ್ಟ್ರೀಯ ಉದ್ಯಾನವನ ಇದೆ, ಮತ್ತೆ ಮಧ್ಯಪ್ರದೇಶದಲ್ಲಿ ಕೂಡ ಇದು ಕಂಡು ಬರ್ತದೆ. ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಎಸ್, ಕೇರಳ ರಾಜ್ಯದಲ್ಲಿ. ಕೇರಳ ರಾಜ್ಯ ಸೈಲೆಂಟ್ ವ್ಯಾಲಿ ಅಥವಾ ನಿಶಬ್ದ ಕಣಿವೆ ಅಂತ ಕರಿತೀವಿ. ನಿಶಬ್ದ ಕಣಿವೆ ಅಂದ್ರು ಒಂದೇ, ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಅಂದ್ರು ಒಂದೇ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ? ಸೂಪರ್. ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ರಾಷ್ಟ್ರೀಯ ಉದ್ಯಾನವನ ಯಾವ್ದಂದ್ರ ಅದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಗುರುತಿಸ್ತೀವಿ. ನೆಕ್ಸ್ಟ್ ಕ್ವಶನ್. 6, 7, 8, 18 ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ? ಪ್ರಸ್ತುತ ಭಾರತ ದೇಶದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ ಅಂತಂದ್ರೆ 6 ರಾಷ್ಟ್ರೀಯ ಉದ್ಯಾನವನಗಳು ನೋಡಿ. 6 ರಾಷ್ಟ್ರೀಯ ಉದ್ಯಾನವನಗಳು ಯಾವಂದ್ರ, ಒಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, 2 ಮಾನಸ ರಾಷ್ಟ್ರೀಯ ಉದ್ಯಾನವನ, ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ, ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ, ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ, ಮತ್ತಿನ್ನೊಂದು ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ. ನೋಡಿ, ಕಾಜಿರಂಗ ಅಸ್ಸಾಮದಲ್ಲಿದೆ, ಮಾನಸ ಅಸ್ಸಾಮದಲ್ಲಿದೆ, ಸುಂದರ್ಬನ್ ವೆಸ್ಟ್ ಬಂಗಾಳದಲ್ಲಿದೆ, ಗ್ರೇಟ್ ಹಿಮಾಲಯ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ, ಕಿಯೋಲಾಡಿಯೋ ರಾಜಸ್ಥಾನದಲ್ಲಿ ಕಂಡು ಬರ್ತದೆ, ನಂದಾದೇವಿ ಉತ್ತರಾಖಂಡದಲ್ಲಿ ಕಂಡು ಬರ್ತದೆ. ದ್ವೀಪ, ಸಮುದ್ರ, ಎರಡು ವಿಶಾಲವಾದ ಭೂಭಾಗವನ್ನು ಬೇರ್ಪಡಿಸಿ ಎರಡು ವಿಶಾಲವಾದ ಜಲಭಾಗವನ್ನು ಒಂದುಗೂಡಿಸುವ ಚಿಕ್ಕ ಜಲಭಾಗಕ್ಕೆ ಏನೆಂದು ಕರೆಯುತ್ತಾರೆ? ಎರಡು ವಿಶಾಲವಾದ ಭೂಭಾಗವನ್ನು ಬೇರ್ಪಡಿಸಿ ಎರಡು ವಿಶಾಲವಾದ ಜಲಭಾಗವನ್ನು ಒಂದುಗೂಡಿಸುವ ಚಿಕ್ಕ ಜಲಭಾಗಕ್ಕೆ ಏನೆಂದು ಕರೆಯುತ್ತಾರೆ? 75% ಕರೆಕ್ಟ್ ಆನ್ಸರ್. ಜಲಸಂಧಿ ರೈಟ್ ಆನ್ಸರ್. ನೋಡಿ, ಜಲಸಂಧಿ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ಎರಡು ವಿಶಾಲವಾದ ಭೂಭಾಗವನ್ನು ಬೇರ್ಪಡಿಸಿ ಎರಡು ವಿಶಾಲವಾದ ಜಲಭಾಗವನ್ನು ಒಂದುಗೂಡಿಸುವ ಚಿಕ್ಕ ಜಲಭಾಗವನ್ನ ಜಲಸಂಧಿ ಎಂದು ಕರೆಯುತ್ತೇವೆ.